Hello everyone, welcome to Sanmargaha classes. Let us see question number 32 of chapter Conservation of Plants and Animals. Explain the role of forests in maintaining ecological balance. How does deforestation disrupt this balance? ಹಾಗಿದ್ರೆ ಎಕಲಾಜಿಕಲ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಫಾರೆಸ್ಟ್ ರೋಲ್ ಏನು? ಹೌ ಡಸ್ ಡಿಫಾರೆಸ್ಟೇಷನ್ ಡಿಸ್ರಪ್ಟ್ ದಿಸ್ ಬ್ಯಾಲೆನ್ಸ್? ಡಿಫಾರೆಸ್ಟೇಷನ್ ಅನ್ನುವಂಥದ್ದು ಈ ಬ್ಯಾಲೆನ್ಸ್ ಅನ್ನ ಹೇಗೆ ಡಿಸ್ರಪ್ಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ರೋಲ್ ಆಫ್ ಫಾರೆಸ್ಟ್ ಇನ್ ಮೇಂಟೈನಿಂಗ್ ಇಕೊಲಾಜಿಕಲ್ ಬ್ಯಾಲೆನ್ಸ್. ಮೊದಲು ರೋಲ್ ಏನಂತ ನೋಡೋಣ. ಒಂದನೇದು ಮೇಂಟೈನ್ ಗ್ಯಾಸ್ ಬ್ಯಾಲೆನ್ಸ್. ಗ್ಯಾಸ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದು. ವಿ ನೀಡ್ ಆಕ್ಸಿಜನ್. ನಮ್ಗೆ ಆಕ್ಸಿಜನ್ ಬೇಕು. ವೇರ್ ಆಸ್ ಪ್ಲಾಂಟ್ಸ್ ನೀಡ್ಸ್ ಕಾರ್ಬನ್ ಡೈಆಕ್ಸೈಡ್ ಫಾರ್ ಫೋಟೋಸಿಂಥಸಿಸ್ ಪ್ರೊಸೆಸ್. ಪ್ಲಾಂಟ್ಸಿಗೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಫೋಟೋಸಿಂಥಸಿಸ್ ಪ್ರೊಸೆಸ್ಗೆ. ವೈಲ್ ಫೋಟೋಸಿಂಥಸಿಸ್ ಪ್ರೊಸೆಸ್ ಏನಾಗುತ್ತೆ? ದೇ ಇಂಟೇಕ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ದೇ ರಿಲೀಸ್ ಆಕ್ಸಿಜನ್ ವಿಚ್ ಈಸ್ ಎಸೆನ್ಷಿಯಲ್ ಫಾರ್ ಅಸ್ ಅಲ್ವಾ? ಸೊ ಇಲ್ಲಿ ಮೇಂಟೈನ್ ಗ್ಯಾಸ್ ಬ್ಯಾಲೆನ್ಸ್ ಆಯ್ತು. Provide habitat. They provide habitat for microorganisms, birds, animals, alva? Okay. They prevent soil erosion. Soil erosion ಅನ್ನ prevent ಮಾಡುತ್ತೆ. ಹೇಗೆ? They tightly hold soil. ಅದರ ರೂಟ್ ಏನಿದೆ ಸಾಯಿಲ್ ಅನ್ನ ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ. ಹಾಗಾಗಿ ಜೋರಾಗಿ ಗಾಳಿ ಮಳೆ ಬಂದ್ರೆ ಸಾಯಿಲ್ ಹೋಗೋದಿಲ್ಲ, ತೊಳ್ಕೊಂಡು ಹೋಗೋದಿಲ್ಲ. ಬಟ್ ಟ್ರೀಸ್ ಇಲ್ಲ, ಡಿಫಾರೆಸ್ಟೇಷನ್ ಇಂದ ಟ್ರೀಸ್ ಎಲ್ಲ ಹೋಗ್ಬಿಟ್ಟಿದಾವು. ಆ ಟೈಮಲ್ಲಿ ಏನಾಗುತ್ತೆ? ಇಲ್ಲಿ ಅದನ್ನ ಸಾಯಿಲ್ ಅನ್ನ ಹಿಡ್ಕೊಳ್ಳೋಕೆ ರೂಟ್ಸ್ ಇಲ್ಲ. ಸೊ ದಟ್ ಟಾಪ್ ಸಾಯಿಲ್ ವಾಶ್ ಅವೇ. ಟಾಪ್ ಸಾಯಿಲ್ ಇರುವಂತದ್ದು ವಾಶ್ ಆಗಿ ಹೋಗ್ಬಿಡ್ತದೆ. ವಿಚ್ ಈಸ್ ವೆರಿ ಫರ್ಟೈಲ್. ಆಕ್ಚುಲಿ ಟಾಪ್ ಸಾಯಿಲ್ ಏನಿದೆ ಅದು ಫರ್ಟೈಲ್. ಆ ಸಾಯಿಲ್ ಅಲ್ಲಿ ಮಾತ್ರ ಪ್ಲಾಂಟ್ಸ್ ಗ್ರೋ ಆಗ್ತವೆ. ಆ ಕೆಳಗಡೆ ರಾಕ್ ಸಬ್ ಸಾಯಿಲ್ ಬರುತ್ತಲ್ಲ, ಅದರಲ್ಲಿ ಪ್ಲಾಂಟ್ಸ್ ಗ್ರೋ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಫರ್ಟೈಲ್. ಅದು ಫರ್ಟೈಲ್ ಇರೋದಿಲ್ಲ. ಹಾಗಾಗಿ ಪ್ಲಾಂಟ್ ಗ್ರೋ ಕೂಡ ಕಡಿಮೆ ಆಗ್ಬಿಡ್ತದೆ. ಆದ್ರೆ ಇಲ್ಲಿ ಫಾರೆಸ್ಟ್ ಏನ್ ಮಾಡುತ್ತೆ? ದೇ ಪ್ರಿವೆಂಟ್ ಸಾಯಿಲ್ ಇರೋಷನ್. ದೇ ರೆಗ್ಯುಲೇಟ್ ಕ್ಲೈಮೇಟ್ ಅಂಡ್ ರೈನ್ಫಾಲ್. ಇಲ್ಲಿ ಫಾರೆಸ್ಟ್ ಏನ್ ಮಾಡುತ್ತೆ? ಪ್ಲಾಂಟ್ಸ್ ಇರುತ್ತಲ್ಲ ಫಾರೆಸ್ಟ್ ಅಲ್ಲಿ ಜಾಸ್ತಿ, ಸೊ ಅದು ಮಾಯಿಶ್ಚರ್ ಅನ್ನ, ಏರ್ ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಅನ್ನ ಜಾಸ್ತಿ ಇರೋ ತರ ಮಾಡುತ್ತೆ. ಡ್ಯೂ ಟು ಡಿಫಾರೆಸ್ಟೇಷನ್ ಏನಾಗುತ್ತೆ? ಮಾಯಿಶ್ಚರ್ ಕಂಟೆಂಟ್ ಇನ್ ಏರ್ ರೆಡ್ಯೂಸಸ್ ಲೀಡಿಂಗ್ ಟು ಲೆಸ್ ರೈನ್ಫಾಲ್ ಅಲ್ವಾ? ಅದೇ ತರ ಇಲ್ಲಿ ಕ್ಲೈಮೇಟ್ ವಿಚ್ ರೆಗ್ಯುಲೇಟ್ ಕ್ಲೈಮೇಟ್. ಇಲ್ಲಾಂದ್ರೆ ಗ್ಲೋಬಲ್ ವಾರ್ಮಿಂಗ್ ಈ ತರ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಓಕೆ, these are the role of forests in maintaining ecological balance. ಆಮೇಲೆ ಏನ್ ಕೇಳಿದ್ದಾರೆ? ಹೌ ಡಸ್ ಡಿಫಾರೆಸ್ಟೇಷನ್ ಡಿಸ್ರಪ್ಟ್ ದಿಸ್ ಬ್ಯಾಲೆನ್ಸ್ ಅಂತ ಕೇಳಿದ್ದಾರೆ. ಡಿಫಾರೆಸ್ಟೇಷನ್ ಈ ಬ್ಯಾಲೆನ್ಸ್ ಅನ್ನ ಹೇಗೆ ಡಿಸ್ರಪ್ಟ್ ಮಾಡುತ್ತೆ? ಡ್ಯೂ ಟು ಡಿಫಾರೆಸ್ಟೇಷನ್ ಇನ್ಕ್ರೀಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ನಾವು ಫೊಸೈಲ್ ಫ್ಯೂಯಲ್ಸ್ ಅನ್ನ ಬರ್ನ್ ಮಾಡ್ತೀವಿ. ಫೊಸೈಲ್ ಫ್ಯೂಯಲ್ಸ್ ಅನ್ನ ಏನಿರುತ್ತೆ? ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಇನ್ಕ್ರೀಸ್ ಇನ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಪ್ಲಾಂಟ್ಸ್ ಇದ್ರೆ ಏನ್ ಮಾಡ್ತಿದ್ವು? ದೇ ಇಂಟೇಕ್ ಕಾರ್ಬನ್ ಡೈಆಕ್ಸೈಡ್ ಫಾರ್ ಇಂಗ್ರೀಡಿಯಂಟ್ ಅಲ್ವಾ? ಇಂಗ್ರೀಡಿಯಂಟ್ ಆಗಿ ಆಸ್ ಅ ಇಂಗ್ರೀಡಿಯಂಟ್ ಫಾರ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ಗೆ ಇಂಗ್ರೀಡಿಯಂಟ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ವು. ಈಗ ಪ್ಲಾಂಟ್ಸ್ ಇಲ್ಲ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯ್ತು. ಅಂಡ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಫಾರೆಸ್ಟ್ ಈಸ್ ಶೆಲ್ಟರ್ ಅಂಡ್ ಫುಡ್ ರಿಸೋರ್ಸ್ ಫಾರ್ ಆನಿಮಲ್ಸ್ ಅಲ್ವಾ? ಈಗ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ಬೋದು, ಬರ್ಡ್ಸ್ ಇರ್ಬೋದು. ಬಟ್ ನಾವು ಫಾರೆಸ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ? ದರ್ ಈಸ್ ಲಾಸ್ ಆಫ್ ಬಯೋಡೈವರ್ಸಿಟಿ. ಉಳ್ಕೊಳ್ಳಿಕ್ ಮನೆ ಇಲ್ಲ, ತಿನ್ಲಿಕ್ ಫುಡ್ ಇಲ್ಲ, ಅವು ಇರೋದಿಲ್ಲ. ಸೊ ಸ್ಪೀಶೀಸ್ ಎಕ್ಸ್ಟಿಂಕ್ಟ್ ಆಗ್ತವೆ. ಲಾಸ್ ಆಫ್ ಬಯೋಡೈವರ್ಸಿಟಿ ಆಗುತ್ತೆ. ಸಾಯಿಲ್ ಇರೋಷನ್ ಅಂಡ್ ಫ್ಲಡ್ಸ್. ಸಾಯಿಲ್ ಇರೋಷನ್ ಹೇಗ್ ಸಾಯಿಲ್ ಇರೋಷನ್ ಆಗಿದೆ ಅಂತಂತೂ ಎಕ್ಸ್ಪ್ಲೇನ್ ಮಾಡಿದೀನಿ. ಫ್ಲಡ್ಸ್ ಅದೇ ತರ. ಕ್ಲೈಮೇಟ್ ಇಂಬ್ಯಾಲೆನ್ಸ್, ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಆಗೋದು ಇದಕ್ಕೆಲ್ಲ ಕಾರಣ ಆಗಿರುತ್ತೆ. ದಿಸ್ ಈಸ್ ಹೌ ಡಿಫಾರೆಸ್ಟೇಷನ್ ಡಿಸ್ಟರ್ಬ್ ದಿಸ್ ಬ್ಯಾಲೆನ್ಸ್. ಥ್ಯಾಂಕ್ ಯು.